ನೀವು ಇಲ್ಲ ನಾವು ಟನೇಜ್ ಆಯ್ತಾ ಇಲ್ಲ ವೇಪಲ್ ಆಯ್ತಾ ಎಲ್ಲ ಐತೆ RMC ಇಲ್ಲ ನೋಡು ಚೆಕ್ ಮಾಡೋದು ಚೆಕ್ ಮಾಡು ಗೊತ್ತಾಗಿತ್ತಲ್ಲ ಚೆಕ್ ಮಾಡು ಏ ಅಣ್ಣ ಯಾಕೆ ನಿಲ್ಸಿದ್ದೀನ ಇಲ್ಲ ಸರ್ ಇದು ಅಕ್ಕಿಲೋ ತಿಂಗಳು ಯಾರು ಅಂತಿದ್ದಂತೆ ಅವನು ಅದು ಬೇಕಾಗಿ ಯಾರು ಗೊತ್ತಾಗಲ್ಲ ಯೂನಿಫಾರ್ಮ್ ಅಲ್ಲಿದ್ದಾನ ಅವನು. ಯಾರಪ್ಪ ನೀವು? ಯಾರು ಏನಾಗಿದೆ ನೀನು RMC ಏನಾಗಿದ್ಯಪ್ಪ ನೀನು? ಏನು ಮಾಡಿದೆ ನೀನು? ಇರಪ್ಪ ಏನು ಮಾಡಿದೆ ನೀನು? ಈಗ ಹಾಕೋತಾ ಇದ್ರಿ ಹೇಳಿರಿ ನೀವು. ಮರ್ಯಾದೆ ಕೊಡಬೇಕು ಸರ್. ಹೌದು, ಗಾಡಿ ನಿಲ್ಸಿದ್ದು ಯಾರು? ಯಾರು ಗಾಡಿ ನಿಲ್ಸಿದ್ದು? ಗಾಡಿ ಯಾರಪ್ಪ ನಿಲ್ಸಿದ್ದು? ಇವರಾ? ನೀವೇನ್ರಿ ಗಾಡಿ ನಿಲ್ಸಿದ್ದು? ಗಾಡಿ ನಿಲ್ಸಿದ್ದು ನೀವಾ? ಇವ್ರು ಯಾವ ಸಿಬ್ಬಂದಿ ಇವರು? ಹೆಂಗ್ ಗೊತ್ತಾಗುತ್ತೆ? ಗಾಡಿ ನಿಲ್ಸಿದೀವಿ, ಗಾಡಿ ಇಲ್ಲಿದೆ ನಮ್ಮ ಗಾಡಿ. ನೋಡಪ್ಪ, ನಿಂಗೆ ಯಾರಪ್ಪ ಹೇಳಿರೋ ಡ್ಯೂಟಿ ಮಾಡಕ್ಕೆ? ಈ ಥರ ಗಾಡಿ ನಿಲ್ಸು ಅಂತ ಯಾರಪ್ಪ ಹೇಳಿರೋದು? ನೀವು ಹೆಂಗೆ ಹೇಳ್ತೀರಾ? ಹೆಂಗೆ ಹೇಳ್ತೀರಾ ನೀವು ಗಾಡಿ ಮೇಲೆ ಕೂತ್ಕೊಂಡು ದೌಲತ್ ಮಾಡೋಕ್ಕಲ್ಲ ನಿಮಗೆ ಕೆಲಸ ಕೊಟ್ಟಿರೋದು. ಹೌದು, ಈಗ ವೆಂಕಟೇಶ ಗಾಡಿಯಲ್ಲಿ ಕೂತ್ಕೊಂಡು ನಮಸ್ಕಾರ ಸರ್. ಆದ್ರೆ ನೀವು ಮಾಡಿದ್ ಸರಿ ಇದೆ ಸರ್. ಅಲ್ಲ, ನೀವು ಕೇಳಿದ್ರೆ ಈಗ ತಾನೇ ಹಾಕೊಂಡ್ರಿ ಬ್ಯಾಡ್ಜ್. ಹೇಳಿದ್ಮೇಲೆ ನಾವು ಬಂದು ನಮ್ಮ ಅಪ್ರಾಣ ನಿಮ್ಮ ಮಕ್ಕಳನ್ನೇ ಈಗಲೇ ನೀವು ಹಾಕೊಂಡಿದ್ದು ಆಗಲ್ಲ. ಅದೆಲ್ಲ ಆದ್ರೆ ಕೇಳಿಸ್ಕೊಳ್ಳಿ, ನಾನು ಹೇಳ್ಬಿಡ್ತೀನಿ, ನಮ್ಮ ಸಮಯ ಇಲ್ಲ. ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ. 100% ಒಂದು 2 ನಿಮಿಷ ಪಾಠ ಬಿಡ್ತೀನಿ. ನೀವು ಮಾಡಿದ್ ಸರಿ ಇಲ್ಲ. ಆಗ ಯಾವುದೇ ಯೂನಿಫಾರ್ಮ್ ಅಲ್ಲಿ ಇಲ್ಲ. ಬಂದ್ ಗಡಿಗಳೆಲ್ಲ ನಿಲ್ಲಿಸಬಾರ್ದು. ಆಮೇಲೆ ನೀವು ಗಾಡಿಲಿ ನೀವು ಟಿ ಶರ್ಟ್ ಹಾಕೊಳ್ದಿರ ಬ್ಯಾಡ್ಜ್ ಹಾಕೊಳ್ದಿರ ಕುತ್ಕೊಂಡು ಅವನ್ನ ಇಲ್ಲಿ ಕಳ್ಸೋದು ಜನರಿಗೆ ಸುಲಿಗೆ ಮಾಡ್ದಂಗೆ. ನಿಮಗೆ ನೀವು ಒಂದೇ ಒಂದು ಸೆಕೆಂಡು, ನಿಮ್ಮ ಪ್ರಕಾರ ನೀವು ಇಂಥ ತಪಾಸಣೆ ಮಾಡೋದಿಕ್ಕೆ ಹೋದಾಗ ಯಾವ ರೀತಿ ಇರಬೇಕು ಅಂತ ಏನು ಪ್ರೊಸೀಜರು ಅಥವಾ ಗೈಡ್ಲೈನ್ಸ್ ಇದೆಯೋ ಅದರ ಪ್ರಕಾರ ನೀವು ಮಾಡಿದ್ದೀರಾ? ನಡ್ಕೊಂಡ್ರಾ? ಈಗ ಅವನಲ್ಲಿ ಹೋಗಿ ಇವ್ನ ಅಡ್ಡ ಹಾಕೋದಿಕ್ಕೆ ಹೋದಾಗ ಅವನೇನಾರು ಹಚ್ಬಿಟ್ಟಿದ್ರೆ ಇವ್ನ ಪ್ರಾಣಕ್ಕೆ ಹೊರೆ ಯಾರು? ನಾವು ವಿಸಲ್ ಕೊಟ್ಟೇನೆ. ಅವ್ನು ಯಾರು ವಿಸಲ್ ಹಾಕಕ್ಕೆ? ಅವನು ಯಾರು ವಿಸಿಲ್ ಹಾಕಕ್ಕೆ? ನನಗೆ ಇರತಕ್ಕಂಥದ್ದು ಒಬ್ಬನೇ ಸಿಬ್ಬಂದಿ. ನೀವು ನಿಂತ್ಕೊಳ್ಳಿ, ನೀವು ಯೂನಿಫಾರ್ಮ್ ಅಲ್ಲಿ ಬಂದು ಇದನ್ನ ತೋರಿಸ್ಕೊಂಡು ನೀವು ನಿಂತ್ಕೊಳ್ಳಿ. ಅವ್ನಿಗೆ ಐಡಿ ಕಾರ್ಡ್ ಇದೆಯಾ? ಏನಪ್ಪ ನೀನ್ ಗೌರ್ಮೆಂಟ್ ಎಂಪ್ಲಾಯಿನಯ್ಯ? ಹೊರಗಕ್ಕೆ ನೌಕರ. ಯಾವನಾರು ರಚ್ಕೊಂಡು ಹೋಗ್ಬಿಟ್ರೆ ಇವ್ನ ಯಾವನು ಬಂದು ಕಾಪಾಡಲ್ಲ. ಯಾವನನ್ ಬರಲ್ಲ, ನಿನ್ಗೆ ಇನ್ಶೂರೆನ್ಸ್ ಇಲ್ಲ, ಎಂಥದಿಲ್ಲ, ಮೂರ್ಖ. ಹೋಗಿ ಕಿತ್ತೋಗಿರೋ ಕೆಲ್ಸಕ್ಕೆ ಪ್ರಾಣ ಕಳ್ಕೊಳ್ತೀಯ. ಅವ್ರು ಯಾರಾದ್ರೂ ಹೋಗಿ ನಿನ್ನ ಮೇಲೆ ಹಚ್ಬಿಡ್ತಾರೆ. ಇವ್ರು ಮಾಡೋ ಅಯೋಗ್ಯ ಕೆಲಸಕ್ಕೆ ನಿನ್ ಜೀವ ಹೋಗುತ್ತೆ. ಮತ್ತೆ ಸರ್ಕಾರದ ಕೆಲಸ ಮಾಡಕ್ ಬಂದಿದ್ದೀವಿ. ನಿಮಗೆ ಎಷ್ಟು ಹಾಕಿದೆಯೋ ನನಗೂ ಪರಿಶೀಲನೆ ಅಯೋಗ್ಯ ಅಂತ ನಿಮ್ಮಂತವ್ರಿಗೆ ಅಂತ ಹೇಳ್ಬೇಕಾಗ್ತದೆ. ನೋಡಿದ್ವಲ್ಲ, ಹೇಳಿ ಪಾಪ, ಅವ್ರು ಹೇಳಿ ಏನಪ್ಪ ಆಯ್ತು ಇವಾಗ? ಅಲ್ಲ, ಅವರು ರೌಡಿ ಮಾಡಿ ಒಂದು ನಿಗ್ರಹ ಸರ್. ಒಂದೇ ಯಾವ ರೌಡಿನೂ ಇಲ್ಲ. ನಾವು ಬಂದು ನಿನ್ನ ಅಡ್ಡ ಹಾಕುತ್ತಾ ಇಲ್ವಾ? ನಾವೇ ಹೇಳಿದ್ವಿ. ಅವನಿಗೆ ನನಗೆ ಸರ್ಕಾರ ಆದೇಶ ಕೊಟ್ಟಿದೆ. ಮನುಷ್ಯ ನಂಬರ್ 1 ನಾಲಾಯಕ್. ಯಾವ ತರ ಕಾನೂನು, ಯಾವ ತರ ಸರ್ಕಾರಿ ಕೆಲಸ ಮಾಡೋದು ಗೊತ್ತಿಲ್ಲ. ನಿಮ್ಮಂತವ್ರು ನೇಮಿಸ್ಕೊಂಡಿರೋ ನಮಗ್ ಬುದ್ಧಿ ಇಲ್ಲ. ಸ್ವಲ್ಪ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ. ರೋಹಿಕೃಷ್ಣ ಗೌಡ್ರೆ ಹೇಳಿದೀರಾ ಪ್ರಾಮಾಣಿಕತೆ? ನಾನು ಕೈ ಮುಗಿತೀನಿ, ನೀವು ತಪ್ಪು ಮಾಡಿದ್ದೀರಾ? ಕೈ ಮುಗಿತೀನಿ. ಇಷ್ಟು ದಿನ ನಾನು ಗಾಡಿ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾರಾದ್ರೂ ಡ್ರೈವರ್ ಹತ್ರ ಮತ್ತೊಬ್ಬರ ಹತ್ರ ₹1 ವಸೂಲಿ ಮಾಡಿದ್ದೀನಿ ಅಂತ ಹೇಳಿದ್ರೆ ನಾಲಾಯಕನ್ನ ಮಾಡಿಸಿದ ರೀತಿ ಸರಿ ಇಲ್ಲ. ನೀವು ಪ್ರಾಮಾಣಿಕವಾಗಿರ್ಬೋದು. ಇದೇ ತರ ನಿಲ್ಲಿಸುವಂತ ಪ್ರಾಮಾಣಿಕವಾಗಿದ್ದಾರಾ? ಅದನ್ನೇ ಬೇಕಾಗಿಲ್ಲ. ನಮ್ಗೆ ಡೌಟ್ ಬರುತ್ತೆ. ನನಗೆ ಬೇಕಾಗಿಲ್ಲ. ನಮಗೆ ನನ್ನ ಬಗ್ಗೆ ನಾನು ಮಾತಾಡ್ತೀನಿ. ಪ್ರಾಮಾಣಿಕತೆ ಬಗ್ಗೆ ನಾನು ಮಾತಾಡಿಲ್ಲ. ನೀವು ಮಾಡಿದ ರೀತಿ ಸರಿ ಇಲ್ಲ.
ನಾವು ಎಲ್ಲ ನೀವು ಮಾಡಿದ ರೀತಿ ಎಷ್ಟೇ ದಿವಸ ಇಲ್ಲಿ ಕಂಪ್ಲೇಂಟ್ ಮಾಡೋದಕ್ಕೆಲ್ಲ ಅದು ನಾವು ವಿಚಾರ ಅವೆಲ್ಲ ಮಾತಾಡಿ. ಲಂಚ ತಗೊಂಡ್ರೆ ಅಂತ ಹೇಳಿದ್ವಾ? ಅಲ್ಲ ನಾಲಾಯಕಂದ್ರೆ ಅರ್ಥ ಏನು? ನಾಲಾಯಕನ್ರಿ. ಏನರ್ಥ? ನಾವು ಯೋಗ್ಯರಲ್ಲ ಅಂತ. ಅರ್ಹರಲ್ಲ. ಯಾಕೆ? ಅರ್ಹರಲ್ಲ. ನೀವು ಮಾಡಿದ ಕೆಲಸ ಅರ್ಹ ರೀತಿಯಲ್ಲಿ ನಾವು ಅರ್ಹ ರೀತಿಯಲ್ಲಿ ಯಾರನ್ನೋ ಇರಿಸ್ಕೊಂಡು ನೋಡಿ. ಏನ್ ಸರ್ ನಿಮ್ಮ ಹೆಸರು? ಡಾಕ್ಟರ್ ಪಿ ರಾಜಣ್ಣ. ರಾಜಣ್ಣ ಅವರೇ, ನೀವು ಅವನನ್ನ ಇಟ್ಕೊಂಡು ಗಾಡಿಗಳನ್ನ ಅಡ್ಡ ಹಾಕೋದು, ಏನಾದ್ರೂ ಅಪಾಯ ಆದಾಗ ಅವ್ನು ಸರ್ಕಾರಿ ನೌಕರಿ ನೀವು ಸತ್ರೆ ಕೆಲಸದಲ್ಲಿ ನಿಮ್ಗೆ ಇನ್ಶೂರೆನ್ಸ್ ಸಿಗುತ್ತೆ, ಅವ್ನಿಗೆ ಸಿಗುತ್ತಾ? ನನಗೆ ಸಿಬ್ಬಂದಿ ಇರುವಾಗ ಆಫೀಸಲ್ಲಿ ಹೇಳಿ, ನಿಮ್ಮ ಮೇಲಧಿಕಾರಿಗಳು ಹೇಳಿ, ಎಲ್ಲರಿಗೂ ಗೊತ್ತಿದೆ. ನೀವು ಅಟ್ಲೀಸ್ಟ್ ನೀವಾದ್ರೂ ಬಂದು ಇದನ್ನ ಹಾಕೊಂಡು ಆಚೆ ನಿಂತ್ಕೊಳ್ಳಿ. ಇವ್ರು ಸರ್ಕಾರಿ ಅಧಿಕಾರಿ ಅಂತ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಅವ್ರಿಗೆ ಏನ್ ಗೊತ್ತಾಗುತ್ತೆ? ಅವ್ನಿಗೆ ಕೊಡಿ, ಅವ್ನೊಂದು ಐಡಿ ಕಾರ್ಡ್ ಕೊಡಿ. ಅವ್ನು ಯಾರು ಬಂದು ಒಳ್ಳೆ ಗುಂಡ ತರ ಅವ್ನು ಹೇಳ್ದ, ಏನ್ ಹೇಳ್ದ ನಾವೇ ನೋಡಿದ್ವಿ, ನಿಲ್ಸು. ಇಲ್ಲಾಂದ್ರೆ ಅಷ್ಟು ದೊಡ್ಡ ಗಾಡಿ ಇಟ್ಟಿರೋನು ಇವನ್ ನೋಡಿ ಯಾಕೆ ಯೋಚನೆ ಮಾಡಿ. ನೀವು ಯೋಚನೆ ಮಾಡ್ತಿದ್ದಾರೆ. ನೀವು ಈ ದೇಶದ ಪ್ರಜೆಗಳೇ, ನಾನು ಹಾಗೆ ಬಳಸೋದು. ದಯವಿಟ್ಟು ನಾನು ಹಾಗೆ ಬಳಸೋದು. ಯಾರಾದ್ರೂ ಎಲ್ಲರಿಗೂ ಅನ್ವಯ ಆಗೋದಿಲ್ಲ. ಎಲ್ಲರಿಗೂ ಅನ್ವಯ ನಾನು ಆಗೋದಿಲ್ಲ. ನಿಮ್ಮನ್ನ ಭ್ರಷ್ಟ ಅಂದಿಲ್ಲ ಮಿಸ್ಟರ್ ರಾಜಣ್ಣ. ನಾನು ಅಂದಿರೋದು ಕಳಿಸ್ಬೇಡಿ ಅದನ್ನ. ದಯವಿಟ್ಟು ಹೇಳ್ತಿದ್ದೀನಿ, ಅದನ್ನ ಕಳಿಸ್. ಆಯ್ತು ಬಿಡಿ, ಅದಕ್ಕೆ ಮಾಡ್ಬಿಡಿ. ಆಯ್ತು, ನಿಂತ್ಕೊಳ್ಳಿ. ಅವನಿಗೆ ಅವ್ರು ನಿಂತ್ಕೊಂಡು ಅಡ್ಡ ಹಾಕಿ ಅವನಿಗೆ ನಮ್ಮಿಂದ ಕಲಿಬೇಕಾದ್ರೆ ಯಾರನ್ನಾರು ಕಲೀರಿ ಸ್ವಾಮಿ. ಬಿಡಿ, ಆಯ್ತಲ್ಲ ಈಗ. ನಿಮಗೆ ಯಾವನ ಅಯೋಗ್ಯ ನಾಲಾಯಕ ಟ್ರೈನಿಂಗ್ ಕೊಟ್ಟಿದ್ದಾನ ಅವ್ನು ಚಪ್ಪಲಿ ಹೊಡಿಬೇಕು, ನಿಮಗಲ್ಲ. ಆಯ್ತು ಆಯ್ತು. ಅವನು ಚಪ್ಪಲಿ ಹೊಡಿತೀವಿ ಇವತ್ತಲ್ಲ ನಾಳೆ. ನಿಮ್ಗೆ ಯಾಕಂದ್ರೆ ನಿಮ್ಗೆ ಹೆಂಗೆ ಕೆಲ್ಸಕ್ಕಾಗುತ್ತೆ? ನಾವು ಹೋಗ್ರಣ ಅಣ್ಣ. ಇವತ್ತೆಲ್ಲ ನಾನು ನಿನ್ನ ಬೀಳ್ತೀಯ, ಯಾವನ ಹತ್ಕೊಂಡು ಹೋಗ್ತಾನೆ. ನಿಮ್ಮ ಮನೆಯವರು ಹೆಂಡ್ರು ಮಕ್ಕಳೆಲ್ಲ ಏನು ಗಟ್ಟಿ ತಂದು ಹಾಕ್ಬಿಡ್ತಾರೆ. ಯಾವನಾದ್ರು ನಿಲ್ಸೋದಿದ್ರೆ ಅವ್ರು ನಿಲ್ಸ ಕೇಳು. ನಿಮ್ಗೆ ಇನ್ಶೂರೆನ್ಸ್ ಇಲ್ಲ, ಏನಿಲ್ಲ, ಸರ್ಕಾರಿ ನೌಕರ ಅಲ್ಲ ನೀನು. ಸರ್ಕಾರಿ ನೌಕರಿ ಕೊಟ್ಟರೆ ಕೋಟಿ ರೂಪಾಯಿ ಪರಿಹಾರ ಬರುತ್ತೆ. ನಿಮ್ಗೇನು ಬರುತ್ತೆ? ಏನು ದುಡ್ಡು ಜೇಬಲ್ಲಿ ನೋಡಿ ದುಡ್ಡು ಇಟ್ಕೊಂಡಿದ್ಯಾ? ದುಡ್ಡು ಎಷ್ಟಿದೆ?